ವೆಲ್ಕಮ್ ಟು ದ ಗಣೇಶ್ ಸೀರೀಸ್. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಗುರು. ಅದಕ್ಕಿಂತ ಮೊದಲು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ವೀಡಿಯೋ ನೋಡ್ಬಿಡ್ತೀರ, 90% ಸಬ್ಸ್ಕ್ರೈಬ್ ಮಾಡಲ್ಲ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಇವತ್ತಿನ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾದವರು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಗುರು ಅಂತ ಹೇಳ್ಕೊಳ್ಳೋ ಸ್ಕೋರ್. ಇಲ್ಲಿ ಯಾರು ಹೊಡಿಲಿಲ್ಲ ಅನ್ನೋದಕ್ಕಿಂತ ಇಲ್ಲಿ ಅಭಿಷೇಕ್ ಶರ್ಮಾ ತುಂಬ ಚೆನ್ನಾಗಿ ಹೊಡೆದ್ರು. ಇಲ್ಲಿ ಮೇನು ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಕೊಟ್ಟರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಅಗ್ರೆಸಿವ್ನೆಸ್ ಆಟ ಆಡಿದ್ರು ಗುರು. ಒಟ್ಟಲ್ಲಿ ಇಲ್ಲಿ ಈಶಾನ್ ಕಿಶನ್ ಅಂತ ಹೇಳ್ಕೊಳ್ಳೋ ಆಟ ಆಡಿದ್ರು ಅಂತ ನನಗೇನು ಅನಿಸ್ತು. ಈಶಾನ್ ಕಿಶನ್ ಆ ಸೆಂಚುರಿನ ಮಿಸ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಇಂಡಿಯಾ ಒಂದೊಳ್ಳೆ ಸ್ಕೋರ್ನ ಕಲೆ ಹಾಕಿದ್ರು. ಮೇನು ವೈಭವ್ ಸೂರ್ಯವಂಶಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅಂದರು. ಅಭಿಷೇಕ್ ಶರ್ಮಾ ಮತ್ತು ಈಶಾನ್ ಕಿಶನ್ ಒಂದೊಳ್ಳೆ ಆಟನ ಆಡಿದ್ರು. ಶ್ರೇಯಸ್ ಅಯ್ಯರ್ ಒಂದೊಳ್ಳೆ ಕ್ಯಾಮಿನೇಷನ್ ಆಡಿದ್ರು. ಶಿವಮ್ ದುಬೆ ಬೇಗನೆ ಔಟ್ ಆದರು. ಇಲ್ಲಿ ತಿಲಕ್ ವರ್ಮಾ 11 ಬಾಲ್ಗೆ 24 ರನ್ ಹೊಡೆದು ಲಾಸ್ಟರು ನಿಂತಿದ್ದೆ ಅವರು ಗುರು. ಒಟ್ಟಿನಲ್ಲಿ ಬಂದವ್ರ ಜೊತೆ ಎಲ್ಲ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು ಅಭಿಷೇಕ್ ಶರ್ಮಾ, ಈಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾ ಗುರು. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಲ್ಲಿ ಮೇನು ಒಟ್ಟಲ್ಲಿ ವೈಭವ್ ಸೂರ್ಯವಂಶಿ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಟೋಟಲಾಗಿ 197ಕ್ಕೆ 190ನ್ನ ಚೇಸ್ ಮಾಡೋಕ್ಕೆ ಕೊಟ್ಟರು ಇಂಗ್ಲೆಂಡ್ ಅವ್ರಿಗೆ. 191ನ್ನ ಚೇಸ್ ಮಾಡೋಕ್ಕೆ ಬಂದಿದೆ ಇಂಗ್ಲೆಂಡು ಅಂತ ಹೇಳ್ಕೊಳ್ಳೋ ಆಟ ಆಡಿಲ್ಲ ಅಂದರು. ಒಟ್ಟಿನಲ್ಲಿ ಇಂಡಿಯಾ ಸೋತರು ಗುರು. ಒಟ್ಟಿನಲ್ಲಿ ಇಂಡಿಯಾ ಇಷ್ಟು ವರ್ಷಾಗಿ ಸೋಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಇಂಡಿಯಾದವ್ರು ಆಡಲಿಲ್ಲ ಗುರು ಅಂತ ನನಗೇನು ಅನ್ನಿಸ್ತು. ಎಲ್ಲೋ ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಎಲ್ಲೋ ವರ್ಕ್ ಆಗ್ತಿಲ್ವಾ ಅಂತ ನನಗೇನು ಅನ್ನಿಸ್ತಿದೆ. ಯಾಕೆಂದರೆ ಇಂಡಿಯಾ ಹೋಮ್ ಗ್ರೌಂಡ್ ಅಂದಾಗೆಲ್ಲ ತುಂಬ ಚೆನ್ನಾಗಿ ಆಡ್ತಾರೆ. ಹೋಮ್ ಗ್ರೌಂಡು ಅವೇ ಗ್ರೌಂಡ್ ಅಂದಾಗೆಲ್ಲ ಇಂಗ್ಲೆಂಡ್ ಹೋಮ್ ಗ್ರೌಂಡ್ ಅಂದಾಗೆಲ್ಲ ಇಂಗ್ಲೆಂಡ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ 191ನ್ನ ಚೇಸ್ ಮಾಡೋಕ್ಕೆ ಕೊಟ್ಟರು ಇಂಗ್ಲೆಂಡ್ ಅವ್ರಿಗೆ. ಇಂಡಿಯಾದವರು 191ನ್ನ ಚೇಸ್ ಮಾಡೋಕ್ಕೆ ಬಂದಿದೆ ಇಂಗ್ಲೆಂಡ್ ಅವರು ಅಂತ ಹೇಳ್ಕೊಳ್ಳೋ ಆಟ ಆಡಿದ್ರು ಅಂತ ನನಗೇನು ಅನ್ನಿಸ್ತು. ಮೇನು ಇಲ್ಲಿ ಬೆಥರ್ ಅವರು ಒಂದೊಳ್ಳೆ ಇನ್ನಿಂಗ್ಸ್ನ ಆಡಿದ್ರು ಅಂತ ನನಗೇನು ಅನ್ನಿಸ್ತು. ಜಾಸ್ ಪಟೇಲ್ ಬೇಗನೆ ಔಟ್ ಆದರು. ಫಿಲಿಪ್ ಚಾರ್ಟ್ ಬೇಗನೆ ಔಟ್ ಆದರು. ಮೇನು ಬೆಥರ್ ಅವರು ಲಾಸ್ಟನ್ನು ನಿಂತ್ಕೊಂಡು ಮ್ಯಾಚ್ನ ಗೆಲ್ಲಿಸಿದ್ದೆ ಅವರು. ಮತ್ತು ವಿಲ್ ಜಾಕ್ಸ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಲ್ಲಿ ಶ್ಯಾಮ್ ಕರಣ್ ಒಂದೊಳ್ಳೆ ರನ್ ಏನು ಹೊಡಿಲಿಲ್ಲ, ಜಸ್ಟ್ 7 ರನ್ ಹೊಡೆದ್ರು. ಒಟ್ಟಿನಲ್ಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಯಿತು ಅಂತ ನನಗೇನು ಅನ್ನಿಸ್ತು ಗುರು. ಮೇನು ಇಲ್ಲಿ ಬೆಥರ್ ಅವರೇ ಲಾಸ್ಟ್ ಮ್ಯಾಚ್ವರೆಗೂ ನಿಂತ್ಕೊಂಡು ಮ್ಯಾಚಿನ ತೊಗೊಂಡೋಗಿದ್ದೆ ಅವರು. ಇಂಡಿಯಾ ಬೌಲಿಂಗ್ ಕಡೆ ನೋಡಿದ್ರೆ ಇಲ್ಲಿ ಅಶ್ವಥ್ ಸಿಂಗ್ 3 ಕ್ರೂಷಿಯಲ್ ವಿಕೆಟ್ ತೆಗೆದುಕೊಟ್ರು. ಹರ್ಷಿತ್ ರಾಣಾ 1 ಕ್ರೂಷಿಯಲ್ ವಿಕೆಟು. ಮೇನು ಇಲ್ಲಿ ಗೇಮ್ ಚೇಂಜರ್ ಮಾಡಿದ್ದೆ ಇಲ್ಲಿ ರವಿ ವಿಷ್ಣವ್ ಗೇಮ್ ಚೇಂಜರು. ಒಂದೇ ಓವರಲ್ಲಿ ಬ್ಯಾಕ್ ಟು ಬ್ಯಾಕು 3 ನೋ ಬಾಲ್ನ ಹಾಕಿ ಅಲ್ಲೇ ಗೇಮು ಸಿಕ್ಕಾಪಟ್ಟೆ ಇಂಡಿಯಾ ಕೈಯಲ್ಲಿ ಇದ್ದಿದ್ದ ಮ್ಯಾಚ್ನ ಇಂಗ್ಲೆಂಡವರು ಅಲ್ಲಿಂದನೇ ಕಿತ್ಕೊಂಡಿದ್ದ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೇನು 18-17ನೇ ಓವರಲ್ಲಿ ಗೇಮ್ ಚೇಂಜ್ ಆಗಿದೆ ಅಲ್ಲಿಗೂರು. ಮೇನು ರವಿ ವಿಷ್ಣವ್ ಈ ಮ್ಯಾಚಿಂದ ಆಡಿಸಿದ್ರಿಂದ ಈ ಮ್ಯಾಚಿಂದನೇ ಆಲ್ಮೋಸ್ಟ್ ಅವರು ಇಂಗ್ಲೆಂಡ್ T20 ಸ್ಕ್ವಾಡಿಂದ ನನ್ನ ಪ್ರಕಾರ ದೂರ ಉಳಿತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ 1 ಕ್ರೂಷಿಯಲ್ ವಿಕೆಟ್ ತೆಗೆದುಕೊಟ್ರು. ವರುಣ್ ಚಕ್ರವರ್ತಿ 1 ಕ್ರೂಷಿಯಲ್ ವಿಕೆಟ್ ತೆಗೆದುಕೊಟ್ರು. ಏನು ಈ ಮ್ಯಾಚ್ ಸೋಲಕ್ಕೆ ಕಾರಣನೇ ನೋ ಬಾಲ್ಗಳ ಸುರಿಮಳೆಯಿಂದನೇ ಮ್ಯಾಚು ಸೋಲಕ್ಕೆ ಕಾರಣ ಆಯಿತು ಗುರು. ಒಟ್ಟಿನಲ್ಲಿ ಇಂಗ್ಲೆಂಡ್ ವರ್ಸಸ್ ಇಂಡಿಯಾದವರು ಗೆಲ್ಲಿಲ್ಲ. ಇಂಗ್ಲೆಂಡ್ ಅವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಆಗಲಿ, ಹೋಮ್ ಗ್ರೌಂಡ್ ಬ್ಯಾಟಿಂಗ್ ಅಡ್ವಾಂಟೇಜ್ ಆಗಲಿ, ಮತ್ತು ಮೇನು ಇಂಡಿಯಾ ಟೀಮು ಮೊದಲಿದ್ದಂಗೆ ಕಾಣ್ತಿಲ್ಲ ಗುರು. ಮೇನು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿನ ನನಗೇನೋ ಲತ್ತೆ ಹೊಡೀತಾ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಸೂರ್ಯಕುಮಾರ್ ಅದು ಬ್ಯಾಕ್ ಟು ಬ್ಯಾಕ್ T20 ಮ್ಯಾಚ್ಗಳನ್ನ ಗೆಲ್ಲಿಸ್ಕೊಂಡು ಬರ್ತಿದ್ರು. ಆದರೆ ಇವರು ಬ್ಯಾಕ್ ಟು ಮ್ಯಾಚ್ನ ಸೋಲಿಸ್ಕೊಂಡು ಹೊಸ ದಾಖಲೆಗಳನ್ನ ಮಾಡ್ತಿದ್ದಾರೆ ಅಂತ ನನಗೇನು ಅನ್ನಿಸ್ತಿದೆ. ಇದು ಸೋಲಿನ ದಾಖಲೆಗಳು ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಇಂಡಿಯಾ ಗೆಲ್ಲೋ ಮ್ಯಾಚ್ನ ಸೋತರು. ಮೇನು ರವಿ ವಿಷ್ಣವಿ ಬೌಲಿಂಗಿಂದ ಸೋತರು ಅಂತ ನನಗೇನು ಅನ್ನಿಸ್ತು. ಇಂಡಿಯಾ ಬ್ಯಾಟಿಂಗ್ ಅದು. ನಿಮ್ಗೇನಾದ್ರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ 90% ವಿಡಿಯೋ ನೋಡ್ತೀರ, 99% ಸಬ್ಸ್ಕ್ರೈಬ್ ಮಾಡಲ್ಲ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 400 ಸಬ್ಸ್ಕ್ರೈಬ್ ಇಲ್ಲ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುಮಾರು ಜನ ವಿಡಿಯೋ ನೋಡ್ತೀರ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ ಗುರು. ಬೇಗ